ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಡಾಕ್ಟರ್ ಶಿವರಾಮ ಕಾರಂತ ಅವರು ಬರೆದಿರ್ತಕ್ಕಂತಹ ಚೋಮನದುಡಿ ಕಾದಂಬರಿಯ ಅಧ್ಯಾಯ 5ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳಿ, ಈಗ ಈ ಅಧ್ಯಾಯ 5ರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು, ಅದಕ್ಕೆ ತಕ್ಕ ಉತ್ತರಗಳನ್ನ ವಿವರಣೆಯನ್ನ ನೀಡ್ತಾ ತರಗತಿಯನ್ನ ಮುಂದುವರಿಸೋಣ. ನೋಡಿ, ಈಗ ನಾವು ಗಮನಿಸ್ತಾ ಹಾಗೆ ಅಧ್ಯಾಯ 4ರಲ್ಲಿ ಈಗ ಏನ್ ಮಾಡಿದಾನಲ್ಲಿ ಇಲ್ಲಿ ಮಾನ್ವೇಲ ಏನ್ ಮಾಡಿದನಪ್ಪ ಅಂತಂದ್ರೆ ಬಂದಿರ್ತಕ್ಕಂಥದ್ದು, ಆ ಮನ್ವೇಲ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಚೋಮ ತನ್ನ ಮಕ್ಕಳಾಗಿರ್ತಕ್ಕಂತಹ ಚನಿಯ ಮತ್ತೆ ಗುರುವನನ್ನ ಈ ಕಾಫಿ ತೋಟದ ಕೆಲಸಕ್ಕೆ ಕಳಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭವನ್ನ ನಾವು ಇಂದಿನ ತರಗತಿಯಲ್ಲಿ ಗಮನಿಸಿದ್ದೋ. ಹಾಗಾಗಿ ಅದೇ ರೀತಿಯಾಗಿ ಈ ಉತ್ಸಾಹಿ ಯುವಕರು ಯಾರು ಚನಿಯ ಮತ್ತೆ ಗುರುವ ಈ ಕಾಫಿ ತೋಟದ ಕೆಲಸಕ್ಕೆ ತುಂಬಾ ಉತ್ಸಾಹದಿಂದ ತೋಟದ ಹಾದಿಯನ್ನ ಹಿಡಿದು ನಡೀತಾ ಇದ್ದಾರೆ. ಯಾಕೆಂತಂದ್ರೆ ಕಾಫಿ ತೋಟ ಅಂತ ಅಂದ್ರೇನೆ ಇವ್ರಿಗೆ ಅಲ್ಲೇನೋ ಒಂದ್ ರೀತಿಯಲ್ಲಿ ಕುತೂಹಲ ಇದೆ, ಉತ್ಸಾಹ ಇದೆ. ಅದ್ರಿಂದ ನಡ್ಕೊಳ್ತಾ ಬೆಳ್ತಂಗಡಿ ಊರನ್ನ ಸೇರಿದರು. ಅಲ್ಲಿ ಅನೇಕ ಇವ್ರ ಜೊತೆ ಬೇರೆ ಬೇರೆ ಊರಿನ ಕೆಲಸಗಾರರು ಕೂಡ ಸೇರ್ಕೊಳ್ತಾರೆ. ಒಂದು ಚಿಕ್ಕ ಪರಿವಾರವೇ ಅಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಆ ಪರಿವಾರದ ಜೊತೆ ಇವರು ಸೇರ್ಕೊಳ್ತಾ ಬೆಳ್ತಂಗಡಿ ಅನ್ನುವಂತಹ ಒಂದು ಊರನ್ನ ಸೇರ್ಕೊಳ್ತಾರೆ. ಹಾಗೇನೆ ಇನ್ನು ಅನೇಕ ಈ ಶ್ರಮಿಕ ವರ್ಗ ಅವರ ಜೊತೆ ಸೇರ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಕೂಲಿ ಮಾಡ್ತಕ್ಕಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಸೇರ್ಕೊಳ್ತಾ ಹೋಗ್ತಾರೆ. ಹಾಗೆ ಅಲ್ಲಿ ಮನ್ವೇಲ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆಳಿಗೆ ಅಂದ್ರೆ ಒಂದೊಂದು ತಲೆಗೆ ಒಬ್ಬೊಬ್ಬರಿಗೆ 8 ಆಣೆಯನ್ನ ಕೊಟ್ಟು ಅಲ್ಲಿಂದ ನೀವು ಬನ್ನಿ ಅಂತ ಹೇಳಿ ಹೊರಟೋಗ್ತಾನೆ. ಸರಿ, ಹೋದಂತ ಸಂದರ್ಭದಲ್ಲಿ ಕೆಲವರು ಈ ವಾಹನದಲ್ಲಿ ಅಥವಾ ಮೋಟಾರ್ನಲ್ಲಿ ಹೋಗೋದಾ ಅಥವಾ ನಡ್ಕೊಂಡು ಹೋಗೋದಾ ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾಗ ಕೆಲವ್ರು ಏನ್ ಮಾಡ್ತಾರೆ, ಮೋಟಾರ್ನಲ್ಲಿ ಯಾಕೆ ದುಡ್ಡು ಕೊಟ್ಟು ಹೋಗೋದು, ಅದೇ ದುಡ್ಡನ್ನ ಎಂಡವನ್ನ ಕುಡಿದು ಈಗ ನಡೆದುಕೊಂಡೇ ಹೋಗ್ಬೋದು ಅಂತ ಯೋಚನೆಯನ್ನ ಮಾಡಿ ಎಲ್ಲರೂ ಆ ಮೋಟಾರ್ನಲ್ಲಿ ಹೋಗುವಂತದನ್ನ ನಿರಾಕರಿಸಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಶ್ರಮಿಕ ವರ್ಗ ಇಲ್ಲಿ ನಮ್ಗೊಂದು ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ಹೇಗೆ ಅಂದ್ರೆ ನೋಡಿ, ಶ್ರಮಿಕ ವರ್ಗ ಆ ಶ್ರಮಿಕ ವರ್ಗದ ಬದುಕು ಚೋಮನದುಡಿ ಕಾದಂಬರಿಯಲ್ಲಿ ಹೇಗೆ ಚಿತ್ರಣಗೊಂಡಿದೆ ವಿವರಿಸಿ ಅಂತಕ್ಕಂಥದ್ದು. ಇಡೀ ಶ್ರಮಜೀವಿಗಳು ಹೇಗೆ ತಮ್ಮ ಬದುಕನ್ನ ದುಡ್ತಾ ಇದ್ರು, ನಡೆಸ್ತಾ ಇದ್ರು ಅಂತಕ್ಕಂಥದನ್ನ ಗಮನಿಸ್ತಾ ಹೋದ್ರೆ ನೋಡಿ, ಇಡೀ ನಾವು ಈ 5ನೇ ಅಧ್ಯಾಯದಲ್ಲಿ ಶ್ರಮಿಕ ವರ್ಗದ ಅವರ ಪಾಡುಗಳೇನು, ಅವ್ರ ಕಷ್ಟಗಳು, ಹೇಗೆ ಆ ಕಾಫಿ ತೋಟವನ್ನು ತಲುಪಬೇಕಾದ್ರೆ ಆ ಮಧ್ಯದಲ್ಲಿ ಸುಮಾರು 10 ಕಿಲೋಮೀಟರ್ ಆ ಬೆಟ್ಟ ಗುಡ್ಡಗಳಲ್ಲಿ ಗಿರಿ ಶ್ರೇಣಿಗಳಲ್ಲಿ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ಏನೆಲ್ಲ ಅನಾಹುತಗಳಾಗ್ತವೆ, ಅವರ ಪರಿಸ್ಥಿತಿಗಳು ಹೇಗಿರ್ತವೆ ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಆ ರಾತ್ರಿ ಬುತ್ತಿಯನ್ನ ಕಟ್ಕೊ ಬಂದಿರತಕ್ಕಂಥದ್ದು ಆ ನದಿ ದಡದಲ್ಲಿ ಮಲಗಿಕೊಂಡು ಅಲ್ಲಿಯೇ ರಾತ್ರಿ ಊಟವನ್ನ ಮಾಡುತ್ತಾರೆ. ಹಾಗೇನೆ ಅಲ್ಲಿಂದ ಕಾರ್ಕಳದವರು, ಅಲ್ಲಿ ಸುಮಾರು ಊರಿನವರು ಸೇರಿರ್ತಾರೆ. ಕಾರ್ಕಳದವರಾಗಿರ್ಬೋದು, ಬಂಟ್ವಾಳದವರಾಗಿರ್ಬೋದು, ಹೀಗೆ ಪಂಜದವರು, ಬೇರೆ ಬೇರೆ ಊರಿನವರೆಲ್ಲರೂ ಕೂಡ ಅಲ್ಲಿ ಸೇರ್ಕೊಂಡಿರ್ತಾರೆ. ಆಗ ಒಂದು ಕಡೆ ಅಲ್ಲಿರ್ತಕ್ಕಂತಹ ಹಳೆ ಕೂಲಿ ಕಾರ್ಮಿಕರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಚನಿಯ ಮತ್ತೆ ಗುರುವರನ್ನ ನೋಡಿ ಅವ್ರಿಗೆಲ್ಲ ಒಂದ್ ಕಡೆ ಮರುಕ ಉಂಟಾಗ್ತದೆ. ಅಯ್ಯೋ, ನಾವೇ ಇಷ್ಟು ವರ್ಷಗಳ ಕಾಲ ಆ ಒಂದು ಕಾಫಿ ತೋಟದಲ್ಲಿ ದುಡಿತಾ ಇದೀವಿ, ಆದ್ರೆ ನಮ್ಮ ಬದುಕು ಎಲ್ಲೋ ಒಂದ್ ಕಡೆ ದುರಂತದತ್ತ ಸಾಗ್ತಾ ಇದೆ. ಪಾಪ ಇವ್ರು ಯಾಕೆ ಬಂದ್ರು ಅಂತ ಈ ಹೊಸಮುಖಗಳನ್ನ ನೋಡಿ ಅವರು ಮರುಕವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇವರ ಭವಿಷ್ಯದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಹಾಗೆ ಹೇಗಿತ್ತಪ್ಪ ಅಂದ್ರೆ ಆ ಆಳುಗಳು ತೋಟದ ಒಂದು ಪಯಣ ಹೇಗಿತ್ತು ಅಂತ ನೋಡೋದಾದ್ರೆ, ದಾರಿಯಲ್ಲಿ ಹೇಗೆ ನಡ್ಕೊಂಡು ಹೋಗ್ತಾ ಇದ್ರು ಅಂದ್ರೆ, ಬೆಳಗಿನ ಬಿಸಿಲು ಕಾಯಲು ತೊಡಗಿದರು. 2 ದಿನಗಳಿಂದ ಸುಮಾರು 2 ದಿವಸಗಳ ಕಾಲ ನಡೀತಾ ಇದ್ದಾರೆ, ಆದ್ರೂ ಕೂಡ ಇನ್ನೂ ಇಲ್ಲಿ ಸಾಗಿಲ್ಲ ಹಾದಿ. ಹಾಗೆ ಕಾಲುಗಳನ್ನ ಎಳೆದುಕೊಂಡು ಹೆಜ್ಜೆಯನ್ನ ಇಡುತ್ತಾ ಹೆಂಗಸರು, ಮಕ್ಕಳು ಹಾಗೆ ತಮಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಮಲಗುವಂತಹ ವಸ್ತುಗಳಾಗಿರ್ಬೋದು, ಹಾಗೇನೆ ಕೋಳಿ, ಚಾಪೆ, ಕಂಬಳಿ,
ಈಗ ಕೋಳಿ ಮರಿಗಳು ಇವೆಲ್ಲವನ್ನ ಹೊತ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹಾಗೇನೆ ಕೆಲವೊಂದು ಮಕ್ಕಳು ನಡೆಯಕ್ಕಾಗ್ದಲೇ ಅಲ್ಲಿ ಕಾಲು ಊದ್ಕೊಂಡಿರ್ತಕ್ಕಂಥದ್ದು, ಕಾಲಿಗೆ ಗಾಯವಾಗಿರ್ತಕ್ಕಂಥದ್ದು ಆ ಮಕ್ಕಳ ಸ್ಥಿತಿ. ಹಾಗೇನೆ ಕೆಲವರು ಕಟ್ಟಿ ತಂದಿರ್ತಕ್ಕಂಥ ಅವಲಕ್ಕಿಯನ್ನ ತಿಂದುಕೊ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು, ತಮ್ಮ ವಸ್ತುಗಳನ್ನ ತಲೆ ಮೇಲೆ ಇಟ್ಕೊಂಡು. ಇಲ್ಲಿ ಗಂಡಸರು ಮುಂದೆ ಹೋಗ್ತಾ ಇದ್ದಾರೆ, ಪಾಪ ಹೆಣ್ಣು ಮಕ್ಕಳು ನಿಧಾನಕ್ಕೆ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವನ್ನೆಲ್ಲವನ್ನ ನೋಡ್ತಾ ಕೊನೆಗೆ ಎಲ್ಲೋ ಒಂದ್ ಕಡೆ ಕಿಲ್ಲೂರು ನದಿಯ ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿದಾಗ ಇಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಚಿನಿಯಾ ಮತ್ತೆ ಈ ಗುರುವ ಇಲ್ಲಿ ಒಂದು ಕಿಲ್ಲೂರು ನದಿಯ ಆ ಒಂದು ಪ್ರಕೃತಿ ಸೌಂದರ್ಯವನ್ನು ನೋಡ್ತಾರೆ. ಏನೆಷ್ಟು ಅದ್ಭುತವಾಗಿದೆ ಅಂತ ಹೇಳ್ತಕ್ಕಂಥದ್ದು, ಇದನ್ನೆಲ್ಲ ಮಾತನಾಡ್ತಾ ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಅಲ್ಲೊಬ್ಬ ವ್ಯಕ್ತಿ ತೋರಿಸ್ತಾನೆ, ಚೆನಿಯಾ ಮತ್ತೆ ಈ ಗುರುವನಿಗೆ, ನೋಡಪ್ಪ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಎಳನೀರು ಘಾಟಿ, ಆ ಎಳನೀರು ಘಾಟಿಗೆ ನಾವು ತಲುಪಬೇಕು ಅಂತ ಹೀಗೆ ಮಾತನಾಡ್ತಾ ಹೋಗ್ತಾ ಇದ್ದಾರೆ. ಸುಮಾರು 2.5 ದಿವಸಗಳ ಕಾಲ ಉತ್ಸಾಹದಿಂದ ನಡೀತಾ ಹೋಗ್ತಾರೆ ಚೆನಿಯಾ ಮತ್ತೆ ಗುರುವ. ಆದರೆ ಅವರಿಗೂ ಕೂಡ ಎಲ್ಲೋ ಒಂದ್ ಕಡೆ ಆ ದೇಹ ಆಯಾಸವಾಗಿ ಇಲ್ಲಿ ಕಾಲುಗಳು ನೋವಾಗ್ತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಂದು ಕಡೆ ಸುಸ್ತಾಗಿ ಎಲ್ಲರೂ ಕೂಡ ಗಂಜಿಯನ್ನ ಬೇಯಿಸಲಿಕ್ಕೆ ಅಲ್ಲಿ ಒಲೆಯನ್ನ ಹೂಡಿ ಆ ಸೌದೆಯನ್ನ ಹಾಕಿ ಅದರಿಂದ ಗಂಜಿಯನ್ನ ಮಾಡಿ ಅಲ್ಲಿ ಎಲ್ಲ ಶ್ರಮಿಕ ವರ್ಗದವರು ಅಥವಾ ಕಾರ್ಮಿಕ ವರ್ಗದವರು ಅಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಗಂಜಿಯನ್ನ ಇಲ್ಲಿ ಕುಡಿದು ಒಂದು ಜಾಗದಲ್ಲಿ ಕುಡಿದು ಅಲ್ಲಿಂದ ಹೊರಡುವುದಕ್ಕೆ ಮುಂದಾಗ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ಆ ಸುಮಾರು ಸಂಜೆಯ ಸಂದರ್ಭದಲ್ಲಿ ಸೂರ್ಯ ಮುಳುಗ್ತಾ ಇರ್ತಕ್ಕಂತಹ ಒಂದು ದೃಶ್ಯವು ಕೂಡ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅದಾದ ಮೇಲೆ ಇನ್ ಕೆಲವರು ಇಲ್ಲೇ ಎಲ್ಲೋ ಸೇಂದಿ ಅಂಗಡಿ ಇದೆ ಅಂತ ಹೇಳಿ ಅಲ್ಲಿ ಸೇಂದಿಯನ್ನ ಕುಡಿತಾ ಇರ್ತಕ್ಕಂತಹ ಜನ, ಅವ್ರ ಜೊತೆ ಗುರುವ ಮತ್ತೆ ಚೆನಿಯಾ ಕೂಡ ಸೇರ್ಕೊಳ್ತಕ್ಕಂಥದ್ದು. ಹೀಗೆ ಇವೆಲ್ಲವನ್ನ ಮಾಡ್ತಾ ಮುಂದೆ ತೋಟ ಸೇರುವ ತನಕ ಎಲ್ಲೂ ಕೂಡ ತಿಂಡಿ ತಿನಿಸುಗಳು ಸಿಗಲ್ಲ ಅಂತ ಹೇಳಿ ಒಂದು ಕಡೆ ಸೇಂದಿ ಅಂಗಡಿಯ ಬಳಿಯಲ್ಲಿಯೇ ಒಂದು ಮಾಪಿಳೆಯ ಅಂಗಡಿ ಇರುತ್ತೆ, ಒಂದು ಚಿಲ್ಲರೆ ಅಂಗಡಿ ಇರುತ್ತೆ. ಅಲ್ಲಿ ಬೇಕಾಗಿರ್ತಕ್ಕಂತಹ ಅವಲಕ್ಕಿ ಆಗಿರ್ಬೋದು, ಕೆಲವೊಂದು ಮೊದಲಾದಂತಹ ವಸ್ತುಗಳನ್ನ ಅಲ್ಲಿನ ಕಾರ್ಮಿಕರು ಕೊಂಡ್ಕೊಳ್ತಾರೆ ಅಂತಕ್ಕಂಥದ್ದು. ಹಾಗೇನೆ ಅಲ್ಲಿಂದ ಅಲ್ಲಿ ಎಂಡದ ಅಂಗಡಿ ಆಗಿರ್ಬೋದು, ಮಾಪಿಳೆ ಅಂಗಡಿ, ಅಲ್ಲೆಲ್ಲ ವಸ್ತುಗಳನ್ನ ಪಡೆದುಕೊಂಡು ಆ ಎಂಡದ ಅಂಗಡಿಯಲ್ಲಿ ಕೆಲವೊಂದು ಶ್ರಮಿಕರು ಕುಡಿತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಮುಂದೆ ನಡೀತಾ 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 ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಮುದುಕ ಎಂಡವನ್ನ ಕುಡಿದು ಸ್ವರ್ಗದಲ್ಲಿ ತೇಲಾಡುವಂತೆ ತೇಲಾಡ್ತಾ ಇದ್ದಾನೆ. ಏಯ್, ನಾನೇ ತೋಟದ ಮೇಸ್ತ್ರಿ, ಯಜಮಾನ, ನಾನೇ ನಿಮಗೆ ಸಂಬಳ ಕೊಡುತ್ತೇನೆ, ಎಷ್ಟು ಕೊಡು ಅಷ್ಟು, ಅಂದ್ರೆ ಚೆನ್ನಾಗಿ ಕೆಲಸ ಮಾಡಬೇಕು, ತಪ್ಪಿದ್ದರೆ 4 ಇಲ್ಲಿ ಸೀಸೆ ಎಂಡ ಜುಮಾಲು ಅಂತ ಹೇಳ್ತಾ ಇರ್ತಾರೆ ನೋಡಿ. ಆ ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ, ಮುದುಕ ಆ ಎಂಡ ತುಂಬಾ ಜಾಸ್ತಿಯಾಗಿ ಈ ರೀತಿ ಮಾತನಾಡ್ತಾ ಇದ್ದಾನೆ. ಇದೆಲ್ಲ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಮುದುಕ ಅದೇ ರೀತಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಸುಮಾರು 8 ವರ್ಷದ ಹೆಣ್ಣು ಹುಡುಗಿ ನೋಡಿ, ಆ ಮಗುವಿನ ಸಾವಿನ ಇಲ್ಲಿ ಏನಪ್ಪಾ ಅಂದ್ರೆ ಆ ಹೆಣ್ಣು ಮಗುವಿನ ಸಾವು ಹೇಗಾಯಿತು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಈ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಆ ಒಂದು 8 ವರ್ಷದ ಒಂದು ಹೆಣ್ಣು ಮಗು ಇದೆ ನೋಡಿ. ಇಲ್ಲಿ ಏನಪ್ಪಾ ಅಂದ್ರೆ ಈ ತಾತ ಕುಡಿತಾ ಇದ್ದಾನಲ್ಲ ಅವನು ಮತ್ತೆ ಅವರ ಮೊಮ್ಮಗಳೇ, ಈ ತಾತ ಕುಡಿತಾ ಇದ್ದಾನಲ್ಲ ಇವರ ಮೊಮ್ಮಗಳೇ. ಆದ್ರೆ ಆ ಮೊಮ್ಮಗುವನ್ನ ಕರೆದುಕೊಂಡು ಬಂದಿದ್ದಾರೆ ಈ ಅಜ್ಜಿ ತಾತ ಇಬ್ರು. ಆದ್ರೆ ಆ ಮಗು ಇಲ್ಲಿ ಸಾವನ್ನಪ್ಪಿದೆ. ಯಾಕೆ ಸಾವನ್ನಪ್ಪಿದೆ ಅಂತಂದ್ರೆ ಜ್ವರ ಬಂದಿದೆ. ಆ ಜ್ವರ ಬಂದಂತ ಸಂದರ್ಭದಲ್ಲಿ ಇವ್ರೇನ್ ಮಾಡಿದಾರೆ, ಜ್ವರ ಅಲ್ವಾ ಸಾಮಾನ್ಯ, ಅದೇನ್ ಆಗಲ್ಲ ಅಂತ ಹೇಳಿ, ಮೈ ಬಿಸಿ ಇದೆ ಅಲ್ವಾ ಅಂತ ಸುಮ್ನೆ ಆಗಿದ್ದಾರೆ. ಆದ್ರೆ ಭೀಕರ ಜ್ವರ ಅಂದ್ರೆ ಅಂತಿಂತಹ ಜ್ವರ ಅಲ್ಲ, ಅದು ಭೀಕರ ಒಂದು ಜ್ವರ. ಜ್ವರದಿಂದ 8 ವರ್ಷದ ಹೆಣ್ಣು ಮಗಳು ಇಲ್ಲಿ ಸಾವನ್ನಪ್ತಾಳೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ. ಗುರುವ ಮತ್ತೆ ಚೆನಿಯಾ ಕಾಫಿ ತೋಟಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಕೆಲವು ಕಾರ್ಮಿಕರ ಜೊತೆ, ಕೆಲವು ಆಳುಗಳ ಜೊತೆ ಇಲ್ಲಿ ಆ ಗುರುವ ಮತ್ತೆ ಚೆನಿಯಾ ಕಾಫಿ ತೋಟಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ 8 ವರ್ಷದ ಹೆಣ್ಣು ಮಗಳು ಕೂಡ ಸಾವನ್ನಪ್ತಾಳೆ ಅಂತಕ್ಕಂಥ ವಿಚಾರಗಳನ್ನು ನೀವು ಬರಿಬಹುದು. ಹಾಗೆ ಅಲ್ಲಿಂದ ಆ ಸಾವನ್ನಪ್ತಕ್ಕಂಥ ಸಂದರ್ಭದಲ್ಲಿ ಈ ತಾತ ಮತ್ತೆ ಅಜ್ಜಿ ಇದಾರಲ್ಲ, ಇವರು ಎಲ್ಲೋ ಒಂದ್ ಕಡೆ ಆ ಪಂಜುರ್ಲಿ ಭೂತದ ಒಂದು ಉಪದ್ರದಿಂದ
ಈ ಮಗು ಸತ್ತಿದೆ ಅಂತಕ್ಕಂಥದ್ದು, ಅಥವಾ ಆ ಮಗುವಿಗೆ ಎಲ್ಲೋ ಒಂದ್ ಕಡೆ ಜ್ವರ ಬಂದಿದೆ ಅಂತಕ್ಕಂಥ ಈ ಒಂದು ಮೂಢನಂಬಿಕೆಯನ್ನ ಇಲ್ಲಿ ಬಿಂಬಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆ ಭೂತಕ್ಕೆ ಇಲ್ಲಿ ಪಂಜುರ್ಲಿಗೂ ಕೂಡ ಹರಕೆಯನ್ನ ಹೊತ್ತಿ ಅಲ್ಲಿಂದ ಮುಂದೆ ಹೋಗ್ತಕ್ಕಂಥದ್ದು. ಹೀಗೆ ಸುಮಾರು ತಿಂಗಳ ತನಕ ನೋಡಿ, ಅಜ್ಜಿಯ ಕರುಳು ಹಲವು ತಿಂಗಳುಗಳ ಕಾಲ ಸಮಾಧಾನವಾಗುವಂತಿಲ್ಲ. ಯಾಕೆಂದ್ರೆ ಈ ಹೆಣವನ್ನ ಕಾದಿರಿಸುವುದೇ ಮಗುವನ್ನ ಅವಳ ಕೈಗಳಿಗೆ ಎಲ್ಲ ಒಂದ್ ಕಡೆ ಕಿತ್ತು ತುಸು ದೂರದಲ್ಲಿ ಮಣ್ಣುಗೂಡಿಸಿ ಬಂದರು. ಏನ್ ಮಾಡಿದಾರಪ್ಪ ಅಂದ್ರೆ ಅದೇ ಜಾಗದಲ್ಲಿ ಕಾಡು ಹೆಣವಾಗಿ ಆ ಮಗುವನ್ನ ಎಲ್ಲೋ ಒಂದ್ ಕಡೆ ಅಲ್ಲಿ ಮಣ್ಣು ಮಾಡಿ ಬರ್ತಕ್ಕಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ಕರುಳು ಹಿಂಡು ಬರ್ತಕ್ಕಂಥದ್ದು. ನೋಡಿ, ಶ್ರಮಿಕ ವರ್ಗ ಹೀಗೆಲ್ಲ ಇಲ್ಲಿ ಶ್ರಮವನ್ನ ವಹಿಸ್ತಾ ಇದ್ರು, ಅವ್ರ ಬದುಕನ್ನ ಹೇಗೆ ಕಳೀತಾ ಇದ್ರು ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ಗುರುವ ಮತ್ತೆ ಶನಿಯರಿಗೆ ಒಂದು ರೀತಿಯಲ್ಲಿ ಈ ವಿಚಾರವನ್ನ ನೋಡ್ತಾ ಇದ್ದಾಗ ಇಲ್ಲಿ ಉಳಿದ ಉತ್ಸಾಹ ಧೂಳೀಪಟವಾಗುವುದಕ್ಕೆ ಈ ಒಂದು ದೃಶ್ಯವೇ ಸಾಕಾಗಿತ್ತು. ಓ, ಹೇಗಿದೆ ಇವ್ರಿಗೆ ಭವಿಷ್ಯದ ಉತ್ಸಾಹ ಇತ್ತು, ಆದ್ರೆ ಇದು ನೋಡ್ತಾ ಜೀವನದ ನಶ್ವರತೆಯ ಒಂದು ಭೀಕರ ದೃಶ್ಯ ಈಗ ಅವರ ಕಣ್ಣೆದುರಿಗೆ ನಿಂತಿದೆ. ಹಾಗೇನೆ 5 ವರ್ಷಗಳ ಹಿಂದೆ ಅವರ ತಾಯಿಯ ಸಾವಾಗಿತ್ತು. ಆಗ ಈಗ ಮರುವೆ ಆಗಿದೆ. ಈ ಕಂದಮ್ಮನನ್ನ ನೋಡಿ, ಈ ಕಂದಮ್ಮನ ಅರಣ್ಯ ರೋದನವನ್ನ ನೋಡಿ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ತನ್ನ ತಾಯಿ ಸತ್ತಂತದ್ದು ಇದೆಲ್ಲವೂ ಕೂಡ ಮರುಕಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ 2 ದಿನಗಳ ಪಯಣದಲ್ಲಿ ಉಳಿದವರು ತಮ್ಮ ಬಳಗದವರ ಭಾವನೆ ಬಂದಿತ್ತು. ಹೀಗೆ ಹಿರಿಯರು ಬಳಗದ ಯಾತ್ರೆಯಲ್ಲಿ ಈ ಘಟನೆಯ ಅಪೂರ್ವ ತೀಕ್ಷ್ಣವಾಗಿತ್ತು. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಕೂಲಿ ಕಾರ್ಮಿಕರು ಕೂಡ ನಮ್ಮ ಬಳಗದವರೇ ಎನ್ನುವಂಥದ್ದು. ತೋಟದ ಯಾತ್ರೆಯನ್ನ ಇನ್ನು ವರ್ಣಿಸುವುದೇಕೆ, ಬೆಟ್ಟದಲ್ಲೆಲ್ಲೋ ಬಯಲೋ ಅಥವಾ ಬಿಸಿಲಲ್ಲೋ ಮಳೆಯಲ್ಲೋ, ಬಿಸಿಲು ಮಳೆ ಯಾವುದಕ್ಕೂ ಲೆಕ್ಕಿಸದೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕಡೆ ದೊರೆಗಳು ಕೂಲಿಗಳು ಬೆಳ್ತಂಗಡಿಗೆ ಬಂದು ಮೊನ್ನೆ ಸೇರಿದ್ದರು. ತಲೆಯೊಂದಕ್ಕೆ ಅವರು ಎಂಟಾಣಿಯನ್ನ ಕೊಟ್ಟಿದ್ದು, ಖರ್ಚಿಗೂ ಇಲ್ಲಿ ಎಲ್ಲ ಒಂದ್ ಕಡೆ ಕೊಟ್ಟಿದ್ದೆ. ದಾರಿಯುದ್ದಕ್ಕೂ ಕುಡಿದು ತಿಂದು ಇಂದು ಬೆಳಿಗ್ಗೆ ಬಂದು ಆ ಕಾಫಿ ತೋಟವನ್ನ ಸೇರಿದ್ದಾರೆ. ಜನ ಏನ್ ಮಾಡಿದ್ದಾರೆ, ಇಲ್ಲಿ ಬಂದು ಸೇರಿದ್ದಾರೆ. ಆದ್ರೆ ಮನಸ್ಸು ಮಾಡಿದ್ರೆ ನಿನ್ನೆ ಸಾಯಂಕಾಲವೇ ಹೋಗಬಹುದಿತ್ತು. ಯಾಕೆಂದ್ರೆ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಅಂದ್ರೆ ಇಲ್ಲಿ ಏನೆಲ್ಲ ಅನಾಹುತಗಳು ನೋಡಿ, ಆ ಮಗು ಸಾಯ್ತಕ್ಕಂಥದ್ದಿರ್ಬೋದು, ಇವೆಲ್ಲ ಆದ್ಮೇಲೆ ಕೊನೆಗೆ ಅಲ್ಲಿ ಕೆಲವೊಬ್ರು ವ್ಯಕ್ತಿಗಳು ಎಂಡದ ಅಂಗಡಿಯಲ್ಲಿ ಕುಳಿತು ಅಲ್ಲಿ ಕುಡಿದು ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಕಾಫಿ ತೋಟವನ್ನ ತಲುಪಿದ್ದಾರೆ. ಹಾಗೇನೆ ಅವನ ಮೊಮ್ಮಗಳು ಹಿಂದೆ ಕಡ್ಡಿ ಹಾಗೆ ಕಾಣುತ್ತಿಲ್ಲ. ಹಾಗೆ ಈ ಹುಡುಗಿ ಅಂದು ಜ್ವರದಿಂದ ಸತ್ತು ಹೋಯ್ತಂತೆ. ಇಷ್ಟು ದಿನ ಬದುಕಿದ್ದೇ ದೊಡ್ಡದು. ಒಂದೆರಡು ಉಸಿರುಗಳಲ್ಲಿ ಅಂತಹ ಒಂದಕ್ಕೆ ಆ ಹುಡುಗಿ ತುಂಬಾ ಜ್ವರ ಬಂದಿತ್ತು, ಜ್ವರದಿಂದ ಸತ್ತೋಯ್ತು, ಯಾವ ಭೂತದ ಒಂದು ದೆಸೆಯಿಂದಲೂ ಅಲ್ಲ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಆ ಹುಡುಗಿಯ ಸಾವಿನ ಬಗ್ಗೆ ಕೆಲವರು ಈ ರೀತಿ ಮಾತನಾಡ್ತಾ ಇದ್ರು. ಹಾಗಾಗಿ ನೋಡಿ, ಗುರುವ ಮತ್ತೆ ಶನಿಯರು ಕಾಫಿ ತೋಟವನ್ನ ತಲುಪುವಂತಹ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳು ನಡೆದು ಅನ್ನೋದಕ್ಕೆ ಈ ಒಂದು ವಿಚಾರ ನಾನು ಹೇಳಿದಿನಲ್ಲ, ಈ ವಿಚಾರವನ್ನ ನೀವು ಬರೆದ್ರೆ ಆಯ್ತು ಅಂತಕ್ಕಂಥದ್ದು. ಸುಮಾರು 2.5 ದಿನಗಳ ಕಾಲ ಅವರು ಇಲ್ಲಿ ಕಾಫಿ ತೋಟದಲ್ಲಿ ತಲುಪಿದ್ದಾರೆ. ಸುಮಾರು 10 ಮೈಲಿಗಳು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇದಿಷ್ಟು ಇಲ್ಲಿ ಅಧ್ಯಾಯ 5ರ ವಿವರಣೆಯಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.